ನೀವು ನೋಡ್ತಿದ್ರ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ಬೈದು ಹಾಗೂ ಮಾರಣಾಂತಿಕ ಹಲ್ಲೆ ಮಾಡಿರುವ ಆರೋಪಿಯನ್ನು ಬಂಧಿಸಿ ಅವನ ವಿರುದ್ಧ ಕ್ರಮ ಕೈಗೊಳ್ಳದ ಪೊಲೀಸರ ನಿರ್ಲಕ್ಷ್ಯವನ್ನು ದಸಂಸ ತಾಲೂಕು ಸಂಚಾಲಕ ಉದಯ್ ರಾಗಿಪುರ ಖಂಡಿಸಿದ್ದಾರೆ. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಉದಯ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪರಿಶಿಷ್ಟ ಜಾತಿಯ ಮಹಿಳೆಯ ಮೇಲೆ ನಡೆದಿರುವ ಗಂಭೀರ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯ ವಿರುದ್ಧ ಇದುವರೆಗೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಸಕಲೇಶಪುರ ತಾಲೂಕು ಹಾನ್ಬಾಳ್ ಹೋಬಳಿ ದೋನಹಳ್ಳಿ ಗ್ರಾಮದ ಕಾಫಿ ತೋಟದ ಲೈನ್ ಮನೆಯಲ್ಲಿ ವಾಸವಿರುವ ಪುಷ್ಪಾ ಕೋ ದೇವರಾಜ್ ಅವರು ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ದಿನಾಂಕ 3/1/2026 ಮಧ್ಯಾಹ್ನ 12:30 ಗಂಟೆಗೆ ಸುಮಾರಿಗೆ ಪುಷ್ಪರವರು ಪಕ್ಕದ ಜಮೀನಿನ ವಿಜಿಗೌಡರ ತೋಟದ ಲೈನ್ ಮನೆಯಲ್ಲಿ ವಾಸವಾಗಿರುವ ತಮ್ಮ ಸಂಬಂಧಿ ಗೀತರವರನ್ನು ಮಾತನಾಡಿಸಿ 12:45 ವೇಳೆಗೆ ವಾಪಸ್ ತಮ್ಮ ತೋಟದ ಲೈನ್ ಮನೆಗೆ ಮರಳುವ ಸಂದರ್ಭದಲ್ಲಿ ಅಲ್ಲಿಯೇ ನಿಂತಿದ್ದ ಸರ್ವಾಣಿಯ ಜನಾಂಗದ ನಟೇಶ್ ಗೌಡ ಎಂಬ ವ್ಯಕ್ತಿ ಪುಷ್ಪರವರನ್ನು ಅಡ್ಡಗಟ್ಟಿ ಜಗಳಕ್ಕೆ ಮುಂದಾಗಿದ್ದಾನೆ. ಆರೋಪಿ ನಟೇಶ್ ಗೌಡನು ನನ್ನ ಬಗ್ಗೆ ಇಲ್ಲಸಲ್ಲದ ವಿಚಾರಗಳನ್ನು ಯಾಕೆ ಮಾತನಾಡುತ್ತಿದ್ದೀಯಾ ಎಂದು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದ್ದು, ಪುಷ್ಪರವರ ತಲೆಯನ್ನು ಹಿಡಿದು ಬಾಯಿಗೆ ಕೈ ಮುಚ್ಚಿ ಕಾಲಿನಿಂದ ಹೊಟ್ಟೆಗೆ ಒದ್ದಿದ್ದಾನೆ. ಅಲ್ಲದೆ ಆಕೆಯನ್ನು ಬಲವಂತವಾಗಿ ತೋಟದ ಒಳಗೆ ಎಳೆದೊಯ್ಯಲು ಪ್ರಯತ್ನಿಸಿದ್ದಾನೆ. ಈ ವೇಳೆ ಜೀವೋಪಾಯ ಉಂಟಾಗುವ ಭೀತಿಯಿಂದ ಪುಷ್ಪರವರು ಆತ್ಮರಕ್ಷಣೆಗೆ ನಟೇಶ್ ಗೌಡನ ಕೈಯನ್ನು ಹಲ್ಲಿನಿಂದ ಕಚ್ಚಿ ತಪ್ಪಿಸಿಕೊಂಡು ಮನೆಗೆ ಓಡಿ ಹೋಗಿದ್ದಾರೆ. ದೌರ್ಜನ್ಯದಿಂದ ತೀವ್ರ ನೋವಿನಿಂದ ಬಳಲುತ್ತಿದ್ದ ಪುಷ್ಪರವರು ಈ ವಿಷಯವನ್ನು ತಮ್ಮ ಪತಿ ದೇವರಾಜ್ ಅವರಿಗೆ ತಿಳಿಸಿದ್ದು, ನಂತರ ಇಬ್ಬರು ಸೇರಿ ಸಕಲೇಶಪುರದ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಬಳಿಕ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಆರೋಪಿ ನಟೇಶ್ ಗೌಡನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಲಿಖಿತ ದೂರು ನೀಡಿದ್ದಾರೆ. ಈ ದೂರಿನ ಆಧಾರವಾಗಿ ಅಪರಾಧ ಸಂಖ್ಯೆ 2/2026 ದಿನಾಂಕ 4/1/2026 ಪ್ರಥಮ ವರ್ತಮಾನ ವರದಿ ಎಫ್ಐಆರ್ ದಾಖಲಾಗಿದ್ದರೂ ಸಹ ಇದುವರೆಗೂ ಆರೋಪಿಯ ವಿರುದ್ಧ ಯಾವುದೇ ರೀತಿಯ ಕಠಿಣ ಕಾನೂನು ಕ್ರಮ ಕೈಗೊಳ್ಳದಿರುವುದು ಪೊಲೀಸ್ ಇಲಾಖೆಯ ಗಂಭೀರ ನಿರ್ಲಕ್ಷ್ಯವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಉದಯ್ ಕುಮಾರ್ ಅವರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಜನಾಂಗದ ಅತ್ಯಾಚಾರ ತಡೆ ಕಾಯ್ದೆಯಡಿ ಕೂಡಲೇ ಆರೋಪಿಯನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಸಂತ್ರಸ್ತೆ ಪುಷ್ಪರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನನ್ನ ಹೆಸರು ಪುಷ್ಪ ದೋನಹಳ್ಳಿ ಅಂತ. ಶನಿವಾರ ಮಧ್ಯಾಹ್ನ 12:30 ನಾನು ಪರಿಚಯವ್ರ ಮನೆಗೆ ಹೋಗಿ ಬರುವಾಗ ನಟೇಶ್ ಗೌಡ್ರು ಅಂತೇಳಿ ಅವರು ಅಡ್ಡ ಹಾಕಿ ನನಗೆ ಹೊಡೆದು ಒಂಥರ ಕೆಟ್ಟ ರೀತಿಯೆಲ್ಲ ನಡ್ಕೊಂಡಿದ್ದಾರೆ. ಆಮೇಲೆ ನನ್ನ ಗಂಡನಿಗೆಲ್ಲ ಹೊಡೆದಿದ್ರು. ತಂಗಿಗೆಲ್ಲ ಮಾಡಿದ್ದಾರೆ. ತಂಗಿ 16 ವರ್ಷಕ್ಕೆ ಮದುವೆ ಮಾಡಿದ್ದಕ್ಕೆ ನಾವು ಬೈದಿದ್ದಕ್ಕೆ ಅದಕ್ಕಿಂತ ಮುಂಚೆ ನನ್ನ ಗಂಡಂಗೆ ಹೊಡೆದಿದ್ರು. ಈ ಅದೇ 2 ದಿವಸ ಆದಮೇಲೆ ನನ್ನ ಮೇಲೇನು ಅದೇ ರೀತಿ ಒಬ್ಬಳೇ ಬರುವಾಗ ಹೊಡೆದು ಹೊಟ್ಟೆಗೆಲ್ಲ ಒತ್ತು ಬಟ್ಟೆ ಎಲ್ಲ ಅರ್ಧ ಹಾಕಿದ್ದಾನೆ. ಕೆಟ್ಟ ರೀತಿಯಲ್ಲಿ ಮಾಡಿದ್ದಾನೆ. ನ್ಯಾಯ ಕೊಡಿಸಿ. ದಿವಸ ಆದರೂ ಈ ಪ್ರಕರಣ ಎಫ್ಐಆರ್ ಆದರೂ ಪೊಲೀಸ್ ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ರಾಜಾರೋಷವಾಗಿ ಓಡಾಡಕ್ ಬಿಟ್ಟಿದ್ದಾರೆ, ತನಿಖೆ ಮಾಡ್ತಾ ಇಲ್ಲ. ಸೊ ಇದು ಯಾವ ತರದ ಮಟ್ಟದ ಪ್ರಭಾವ ಇದ್ದಾನೆ ಈ ಮನುಷ್ಯ. ಆದ್ರೆ ಈ ದೇಶದ ಸಂವಿಧಾನದೊಳಗಡೆ ಸಾಮಾನ್ಯ ಜನ ಕೂಲಿ ಕಾರ್ಮಿಕರಿಗೆ ನ್ಯಾಯ ಇಲ್ವಾ? ನಾವು ನಿನ್ನೆ ಎಲ್ಲಿಗೆ ಹೋಗ್ಬೇಕು ನ್ಯಾಯ ಕೇಳಕ್ಕೆ? ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ. ಸೊ ಇವತ್ತೇನು ಪೊಲೀಸ್ ಇಲಾಖೆ ಇದೆ, ದೌರ್ಜನ್ಯ ಪ್ರಕರಣ ದಾಖಲಾದ್ರೂ ಆಕ್ಟ್ ಹೇಳುತ್ತೆ ಅರೆಸ್ಟ್ ಮಾಡ್ಬೇಕು, ತನಿಖೆಗೆ ಒಳಪಡಿಸ್ಬೇಕು ಅಂತ. ಮಾಡ್ತಾ ಇಲ್ಲ. ಸೊ ಸ್ವಾಮಿ, ಇದು ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನಾದ್ರು ಇನ್ನು 1 ದಿವಸ 2 ದಿವಸದಲ್ಲಿ ಆಗ್ಲಿಲ್ಲ ಅಂದ್ರೆ, ಈ ಪ್ರಕರಣ ಮಾಡಿ ಅವನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ, ನಿನ್ನೆ SP ಮೇಡಮ್ ಹತ್ರ ಹೇಳಿದ್ವಿ, ನಾವು ಮುಂದಿನ ದಿನಗಳಲ್ಲಿ SP ಕಚೇರಿ ಮುಂದ್ಗಡೆ, DC ಕಚೇರಿ ಮುಂದ್ಗಡೆ ನಮ್ಮ DSS ತಾಲೂಕು ಮತ್ತೆ ಜಿಲ್ಲೆ ರಾಜ್ಯ ಅಧ್ಯಕ್ಷನ ಕರೆಸಿ ಪ್ರತಿಭಟನೆ ಮಾಡ್ತೀವಿ. ಈ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋ ತನಕ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಪತ್ರಿಕಾಗೋಷ್ಠಿಯಲ್ಲಿ ನಗರ ಸಂಚಾಲಕ ಧರಣಿ, ತಾಲೂಕು ಸಂಘಟನಾ ಸಂಚಾಲಕ ಶಾಂತರಾಜು, ಸಂತ್ರಸ್ತೆ ಮಹಿಳೆ ಪುಷ್ಪ, ಅವರ ಪತಿ ದೇವರಾಜ್ ಉಪಸ್ಥಿತರಿದ್ದರು. MB ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.